ವೆಲ್ಕಮ್ ಬ್ಯಾಕ್ ಟು ಎ ನ್ಯೂ ವಿಡಿಯೋ. ಉಗ್ರಂ ಮಾಡಿ ಮನೆ ಮಾರಿಕೊಂಡೆ ದರ್ಶನ್ ಸರ್ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಯಿತು. ಪ್ರಶಾಂತ್ ನೀಲ್ ಉಗ್ರಂ ಸಿನಿಮಾ ಕನ್ನಡ ಚಿತ್ರರಂಗದ ಬೆಸ್ಟ್ ಸಿನಿಮಾಗಳಲ್ಲೊಂದು. ಆದರೆ ಈ ಸಿನಿಮಾ ರಿಲೀಸ್ ಆದಾಗ ಸಿಕ್ಕಬೇಕಿದ್ದ ಪ್ರೋತ್ಸಾಹ ಸಿಕ್ಕಿರಲಿಲ್ಲ. ಆದರೆ ಈಗ ಉಗ್ರಂ ಅನ್ನು ಈ ಬಿಗ್ ಬಜೆಟ್ನಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಸಲಾರ್ ಮಾಡಿದ್ದಕ್ಕಾಗಿ ಪ್ರಶಾಂತ್ ನೀಲ್ ಅವರೇ ಒಪ್ಪಿಕೊಂಡಿದ್ದಾರೆ. ಇದೇ ಸಂದರ್ಶನದಲ್ಲಿ ಪ್ರಶಾಂತ್ ನೀಲ್ ಉಗ್ರಂ ಸಿನಿಮಾ ಮಾಡುವುದಕ್ಕೆ ಪಟ್ಟಪಾಡನ್ನು ನೆನಪಿಸಿಕೊಂಡಿದ್ದಾರೆ. ಮೊದಲ ಸಿನಿಮಾ ಉಗ್ರಂ ಸಿನಿಮಾಗೆ ನಿರ್ದೇಶಕರು ಇವರೇ, ನಿರ್ಮಾಪಕರು ಇವರೇ. ಪ್ರಶಾಂತ್ ನೀಲ್ ಚಿತ್ರರಂಗಕ್ಕೆ ಹೊಸಬರಾಗಿದ್ದರೆ ಶ್ರೀಮುರಳಿ ಸಿನಿಮಾ ನಿರಂತರ ಸೋಲು ಕಂಡಿದ್ದವು. ಇಂತಹ ಸಂದರ್ಭದಲ್ಲಿ ಉಗ್ರಂ ಮಾಡುವುದು ಮುಂದಾಗಿದ್ದರು. ಸತತ 4 ವರ್ಷಗಳ ಕಾಲ ಉಗ್ರಂ ಸಿನಿಮಾ ಮಾಡಿದ್ದರು. ತುಂಬಾ ಆಸೆ ಪಟ್ಟು ಮಾಡಿದ ಸಿನಿಮಾವನ್ನು ಕೊಂಡುಕೊಳ್ಳಲು ಯಾವುದೇ ವಿತರಕರು ಮುಂದೆ ಬಂದಿರಲಿಲ್ಲ. ಈ ಸಿನಿಮಾಗೆ ಮನೆಯನ್ನು ಮಾರಿಕೊಂಡಿದ್ದರು. ಕೈತುಂಬಾ ಸಾಲ ಆಗಿತ್ತು. ಈ ವೇಳೆ ದರ್ಶನ್ ಸಹಾಯಕ್ಕೆ ಬಂದಿದ್ದನ್ನು ಪ್ರಶಾಂತ್ ನೀಲ್ ನೆನಪಿಸಿಕೊಂಡಿದ್ದಾರೆ. ಈ ಘಟನೆಗಳ ಬಗ್ಗೆ ಸಲಾರ್ ನಿರ್ದೇಶಕ ಹೇಳಿದ ಇಂಟ್ರೆಸ್ಟಿಂಗ್ ಸ್ಟೋರಿಯ ಝಲಕ್ ಇಲ್ಲಿದೆ. ಬಂಡ ಧೈರ್ಯದಿಂದ ಉಗ್ರಂ ಸಿನಿಮಾ ಆಗಿದ್ದು. ಉಗ್ರಂ ಸಿನಿಮಾ ಮಾಡೋಕ್ಕೆ ಹೊರಟಾಗ 2 ಕಾರಣ ಇತ್ತು. ಮೊದಲು ಕಾರಣ, ನಾನು ಮುರಳಿಗೊಂದು ಸಿನಿಮಾ ಮಾಡಬೇಕಿತ್ತು. ಈ ಸಮಯದಲ್ಲಿ ಅವರ ಸಿನಿಮಾಗಳು ಚೆನ್ನಾಗಿ ಓಡುತ್ತಿರಲಿಲ್ಲ. ಒಂದು ಬಂಡ ಧೈರ್ಯ ಇರುತ್ತಲ್ಲ, ನಾವು ಹಾಲಿವುಡ್ ಸಿನಿಮಾ ನೋಡ್ಬಿಟ್ಟು ಅದೇನು ದೊಡ್ಡ ವಿಷಯನ ಅನ್ನೋ ಬಂಡ ಧೈರ್ಯ ಇರುತ್ತಲ್ಲ, ಕಿಚ್ಚು ಅನ್ನೋದು ಇರುತ್ತಲ್ಲ, ತೆಲುಗು ಸಿನಿಮಾ ಅಷ್ಟು ಚೆನ್ನಾಗಿ ಮಾಡುತ್ತಿದ್ದೆ. ದೊಡ್ಡ ಬಜೆಟ್ ಹಾಕ್ತಾರೆ, ಕ್ಲಾರಿಟಿ ಇರುತ್ತೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಹೊರಟೆ ನಾನು ಎಂದು ಪ್ರಶಾಂತ್ ನೀಲ್ ಹೇಳಿದ್ದಾರೆ. ಉಗ್ರಂ ಮಾಡಿ ಮನೆ ಮಾರಿಕೊಂಡೆ. ನನಗೆ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಮುರಳಿ ಮಾರ್ಕೆಟ್ ಏನು ಅನ್ನೋದು ಗೊತ್ತಿಲ್ಲ. ಹೊಸ ನಿರ್ದೇಶಕನ ಮಾರ್ಕೆಟ್ ಹೇಗಿದೆ ಅನ್ನೋದು ಗೊತ್ತಿರಲಿಲ್ಲ. ನಾನು ಈ ಸಿನಿಮಾ ಬಹಳಷ್ಟು ಹಣ ಸುರಿದಿದ್ದೆ. ಒಂದು ಮನೆ ಮಾರಾಟ ಮಾಡಿಕೊಂಡೆ. ಉಗ್ರಂ ಸಿನಿಮಾ ಮಾಡುವಾಗ ನನ್ನ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ಸಿನಿಮಾ ಶುರು ಮಾಡಿದ್ದಲ್ಲಿಂದ ರಿಲೀಸ್ವರೆಗೆ 4 ವರ್ಷ ತೆಗೆದುಕೊಳ್ತು ಎಂದು ಕಷ್ಟ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ದರ್ಶನ್ ಸರ್ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ಮುಗಿದ ಮೇಲೆ ಒಬ್ಬ ವಿತರಕರು ನನ್ನ ಸಿನಿಮಾವನ್ನು ತೆಗೆದುಕೊಳ್ಳಲು ಮುಂದೆ ಬಂದಿಲ್ಲ. ದರ್ಶನ್ ಸರ್, ದಿನಕರ್ ಸರ್ ಬಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದ್ಮೇಲೆ ಒಳ್ಳೆ ಪ್ರತಿಕ್ರಿಯೆ ಬಂತು. 20 ದಿನ ನನ್ನ ಸಿನಿಮಾ ಪೈರಸಿ ಆಯಿತು. 99% ಮಂದಿ ಉಗ್ರಂ ಅನ್ನು ಮೊಬೈಲ್ನಲ್ಲಿ ನೋಡಿದ್ರು, ಇಲ್ಲ ಯೂಟ್ಯೂಬ್ನಲ್ಲಿ ನೋಡಿದ್ರು ಎಂದು ಉಗ್ರಂ ದಿನಗಳು ನೆನಪಿಸಿಕೊಂಡಿದ್ದಾರೆ. ವಿಜಯ್ ಕಿರಣ್ ಯಶ್ ಬಗ್ಗೆ ಹೇಳಿದ್ದೇನು? ಉಗ್ರಂ ಸಿನಿಮಾದ ಬಳಿಕ ಸಂಕಷ್ಟದಲ್ಲಿದ್ದ ಪ್ರಶಾಂತ್ ನೀಲ್ರನ್ನು ಹೊರಗೆ ತಂದಿದ್ದು ವಿಜಯ್ ಕಿರಣ್ ಹಾಗೂ ಯಶ್ ಎಂದು ಹೇಳಿದ್ದಾರೆ. 4 ವರ್ಷಗಳ ನಾನು ಸಾಲಿನಲ್ಲಿದ್ದೆ. ವಿಜಯ್ ಸರ್, ಯಶ್ ಅವರು ನನ್ನನ್ನು ಹೊರಗೆ ತಂದರು. ಈಗ ಹೇಳಿ, ಫ್ಯಾಷನ್ ಎಲ್ಲಿದೆ ಅಂತ. ನನಗೆ ಈಗ ಸಿನಿಮಾ ಫ್ಯಾಷನ್ ಅಲ್ಲ, ಸಿನಿಮಾ ಒಂದು ಬಿಸ್ನೆಸ್. ಆ ಬಿಸ್ನೆಸ್ನಲ್ಲೇ ನನಗೇನು ಉತ್ತಮ ಮಾಡೋಕೆ ಸಾಧ್ಯವೋ ಅದನ್ನು ಮಾಡುತ್ತೇನೆ. ನಾನು ಏನೇ ಆಗಿದ್ದರೂ ಅದು ಕನ್ನಡ ಚಿತ್ರರಂಗದಿಂದ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.